ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಇವತ್ತು ನಾವು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ. ತುಂಬ ದಿನದಿಂದ ಕರೀತಾ ಇದ್ಲು ಅವಳು ಮನೆಗೆ ಬಾ ಅಂತ ಹೇಳ್ಬಿಟ್ಟು. ಇಲ್ಲೇ ಅವರು ಬೆಂಗಳೂರಲ್ಲಿರೋದು. ಇನ್ನು ಇವತ್ತು ಅವ್ರ ಮನೆ ಹತ್ರ ರಥೋತ್ಸವ ಇತ್ತ ಅಂತ ಹೇಳ್ಬಿಟ್ಟು ಅದು ಕೂಡ ನೋಡ್ದಂಗೆ ಆಗುತ್ತೆ. ಇವಾಗ ದೇವಸ್ಥಾನದೊಳಗಡೆ ಬಂದ್ವಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಫಸ್ಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ತುಂಬ ಜನನೇ ಇದ್ದರು. ಮತ್ತು ದೇವಸ್ಥಾನದೊಳಗಡೆ ಎಲ್ಲ ತುಂಬ ಚೆನ್ನಾಗಿ ದೇವ್ರನ್ನ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ನೀವು ಕೂಡ ನಮಸ್ಕಾರ ಹಾಕ್ಕೊಂಬಿಡಿ, ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೂಡ ಬೇಡ್ಕೊತೀನಿ ನಿಮ್ಮ ಬಗ್ಗೆ. ನೋಡಿ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ಆಚೆ ಹೋಗೋಣ ಅಂತ. ಇಲ್ಲಿ ನೋಡಿ ಇವಳೇ ನಮ್ಮ ಫ್ರೆಂಡು. ಇಲ್ಲಿ ದೇವ್ರನ್ನೆಲ್ಲ ನೋಡಿ ದರ್ಶನ ಮಾಡಿಕೊಂಡು ಆರತಿ ತಗೊಂಡು ಇನ್ನು ಆಚೆ ಹೋಗೋಣ ಅಂತ ಹೊರಟ್ವಿ. ನನಗೆ ಈ ಥರ ಜಾತ್ರೆಗಳಿಗೆ ಹೋಗೋದಂದರೆ ತುಂಬ ಇಷ್ಟ. ಮತ್ತು ಮನೆಯಲ್ಲಿ ಕೂಡ ಅಷ್ಟೇ, ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ನಂತರ ನಿಮ್ಮಲ್ಲೂ ಯಾರಾದರೂ ಇದ್ದೀರಾ ಕಮೆಂಟ್ ಮಾಡಿ. ಇಲ್ಲಿ ಆಚೆನೂ ಅಷ್ಟೇ ದೀಪ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಇನ್ನು ಇಲ್ಲೂ ಕೂಡ ನಮಸ್ಕಾರ ಹಾಕ್ಕೊತಾ ಇದ್ದೀವಿ. ಇಲ್ಲಿ ದೇವ್ರ ಪಾದ ಇದೆ ನೋಡಿ. ಇಲ್ಲಿಗೆ ದೊಡ್ಡ ದೀಪ ಎಲ್ಲ ಅಲಂಕಾರ ಮಾಡಿಕೊಂಡು ಎತ್ಕೊಂಡು ಬರ್ತಾರಂತೆ ಮನೆಗಳಿಂದ. ಸೊ ಅದೆಲ್ಲ ಬೆಳಗ್ಗೆನೇ ಆಗೋಯ್ತು, ನಾವು ಬರೋ ಅಷ್ಟಕ್ಕೆ ಆಗೋಗಿತ್ತು. ಸೊ ಅವ್ರು ಬೆಳಗ್ಗೆನೇ ಹೇಳಿದ್ಲು ಬರೋಕ್ಕೆ, ನಾವು ಬರೋದೇ ಲೇಟ್ ಆಯಿತು. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ, ಕರೆಂಟ್ ಹೋಗ್ಬಿಟ್ಟು. ಇನ್ನು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಹಬ್ಬದ ವಾತಾವರಣ. ಇನ್ನು ಜಾತ್ರೆ ಅಂದರೆ ಇದ್ದೇ ಇರುತ್ತಲ್ವ, ಬೆಲೂನ್ಸು, ಆಟ ಸಾಮಾನು ಇದೆಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ. ಇನ್ನು ಇವತ್ತಲ್ಲ, ನಾಳೆ ಜಾತ್ರೆ ಅಂತೆ. ಇನ್ನು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಡೋದು ಈ ಥರ ಜೈಂಟ್ ವೀಲ್ ಈ ಥರ ಇರುತ್ತಲ್ವ, ಅದೆಲ್ಲ ಕೂಡ. ಐಸ್ ಕ್ರೀಮ್ ಬಂಡಿಗಳು ನೋಡಿ ಎಷ್ಟೊಂದು ಐತೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ತೇರ್ ಹತ್ರ ಹೋಗ್ತಾ ಇದ್ದೀವಿ. ತೇರ್ಗೂ ಕೂಡ ಮೇನ್ ತೇರೇ ಅಲ್ವಾ ನೋಡಬೇಕಾಗಿರೋದು. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ನಮಸ್ಕಾರ ಹಾಕ್ಕೊಂಡು ಫೋಟೋಸ್ ಎಲ್ಲ ಹಿಡ್ಕೊತಾ ಇದ್ರು. ಇನ್ನು ನಮಗೆ ಕರೆಂಟ್ ಹೋಗಿತ್ತು ಅಂತ ಹೇಳಿದ್ನಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ. ನಾನು ಬೆಳಗ್ಗೆ ಎತ್ತಳುವಷ್ಟಿಗೆ 10 ಗಂಟೆ ಆಗೋಯ್ತು ಟೈಮು. ಅದರಿಂದ ಇಲ್ಲಿ ಬರುವಷ್ಟಿಗೆ 12 ಗಂಟೆ ಆಯಿತು. ಅಷ್ಟೊತ್ತಿಗೆಲ್ಲ ಆಗೋಗಿತ್ತು. ಇನ್ನು ನಾಳೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಅವಳು. ನಾಳೆನೇ ಬಾ ಅಂತ ಹೇಳಿದ್ಲು. ಇರಲಿ ಅಂತ ಹೇಳ್ಬಿಟ್ಟು ಇವತ್ತೇ ನೋಡ್ಕೊಂಡು ಹೋಗೋಣ ಅಂತ ಇವತ್ತೇ ಬಂದೆ ನಾನು. ಇನ್ನು ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಇಷ್ಟೆಲ್ಲ ನೋಡಿದ್ಮೇಲೆ ಮಕ್ಕಳು ಸುಮ್ಮನೆ ಇರ್ತಲ್ಲ, ನಮ್ಮ ಮಗಳು ಅಷ್ಟೇ ಹಠ ಮಾಡ್ತಾಯಿದ್ರು. ಅವರು ಕೂಡ ಅಷ್ಟೇ, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ಬಿಟ್ಟು. ಯಾವುದು ಬೇಡ ಬಾಮ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ಲೈಟ್ ಹೋಗ್ತೈತೆ. ಸೊ ಏರ್ಪೋರ್ಟ್ ಇಲ್ಲೇ ಇರೋದ್ರಿಂದ ಇಲ್ಲಿ ಕೆಳಗಡೆನೂ ಹೋಗುತ್ತೆ ಫ್ಲೈಟ್ ಎಲ್ಲ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನು ಐಸ್ ಕ್ರೀಮ್ ಗಾಡಿ ಇತ್ತಲ್ವ, ಸೊ ತಿನ್ನೋಣ ಎಲ್ಲರೂ ಅಂತ. ಈ ಬಿಸಿಲಿಗೆ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಕೊಡಿಸಿ ನಾವು ಕೂಡ ತಿನ್ನೋಣ ಅಂತ ತಿಂತಾ ಇದ್ದೀವಿ ತಗೊಂಡು. ಇವಾಗ ನೋಡಿ ಇವಳೇ ನಮ್ಮ ಫ್ರೆಂಡು ದಿವ್ಯಾ ಅಂತ ಹೇಳ್ಬಿಟ್ಟು. ತಿನ್ಕೊಂಡು ಇವಾಗ ಹಂಗೆ ಹೋಗ್ತಾ ಇದ್ದೀವಿ. ಅವ್ರ ತಮ್ಮ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಮನೆ ಸ್ವಲ್ಪ ದೂರ ಇರೋದ್ರಿಂದ ಇನ್ನೊಬ್ರು ಯಾರೋ ಬಂದಿದ್ರಂತೆ, ಅವ್ರನ್ನ ಬಿಡೋಕ್ಕೆ ಹೋಗಿದ್ರು ಅವಳು. ಸೊ ಅವ್ನು ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ ಕಾರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲಾದರೂ ಒಂದು ಹತ್ರ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ಎಲ್ಲ ತಿನ್ನೋವಷ್ಟಿಗೆ ಆ ಹುಡುಗನೂ ಬಂದ. ಇವಾಗ ಕಾರಲ್ಲೆಲ್ಲ ಕುತ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಇವ್ರ ಮನೆ ಹತ್ರಗೆ ಒಂದು 3-4 ಕಿಲೋಮೀಟರ್ ದೂರನೇ ಇದೆ. ಅದರಿಂದ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲರೂ ಕೂತ್ಕೊಂಡು ಮಕ್ಕಳೆಲ್ಲರೂ ಆಟ ಆಡ್ತಾಯಿದ್ರು ಕಾರಲ್ಲಿ ಕೂತು. ಇವ್ರು ನೋಡಿ ಕೂತ್ಕೊಳ್ಳೋದೇ ಇಲ್ಲ, ನಿಂತ್ಕೊಂಡೇ ಇದ್ದಾರೆ. ಇಲ್ಲಿ ನೋಡಿ ಬಂದ್ವಿ ಅವ್ರ ಮನೆ ಹತ್ರ. ಇವ್ರ ಮನೆ ಬಂದು 2nd ಫ್ಲೋರಲ್ಲಿರೋದು. ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಾನು ಕೂಡ ಅವ್ರ ಮನೆ ನೋಡಿಲ್ಲ, ಫಸ್ಟ್ ಟೈಮ್ ಇವಾಗೆ ನೋಡ್ತಾ ಇರೋದು. ನೀವು ಕೂಡ ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ವಿಡಿಯೋಸಲ್ಲೆಲ್ಲ ನೋಡ್ತಿದ್ದೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗಲ್ವಲ್ಲ. ಸುಮ್ಮನೆ ಎಲ್ಲಾದರೂ ಒಂದು ಕಡೆ ತೆಗಿತಾರೆ ವಿಡಿಯೋ ಆದರೆ. ಇವಾಗ ನೋಡೋಣ ಮನೆ ಎಲ್ಲ ಹೇಗೈತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ.
ಇದೆ ನೋಡಿ ಅವ್ರ ಮನೆ. ಇಲ್ಲಿ ನೋಡಿ ದೇವ್ರ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ, ಪೂಜೆ ಎಲ್ಲ ಮಾಡಿದ್ದಾಳೆ. ನಮ್ಮ ಮನೆ ಒಳಗಡೆ ಬಂದು ಕೂತ್ಕೊಂಡು ನೀರೆಲ್ಲ ಕುಡಿದ್ವಿ. ಅವಳು ಅಡುಗೆ ಮಾಡ್ತಾಯಿದ್ಲು. ಇಲ್ಲಿ ನೋಡಿ ಮಕ್ಕಳಿಬ್ರು ಅವಾಗ ಫ್ರೆಂಡ್ಸ್ ಆಗೋಗಿ ಆಟ ಆಡ್ತಾ ಇದ್ದಾರೆ. ಏನೋ ಬುಕ್ ತಗೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಈ ಹುಡುಗ ಬಂದು ನಮ್ಮ ಫ್ರೆಂಡ್ ಮಗ ಎಲ್ಲೋ ಆಟ ಆಡುವಾಗ ಬಿದ್ದೋಗ್ಬಿಟ್ಟು ಅವ್ರ ಊರಿಗೆ ಹೋಗಿದ್ರೆ ಕೈಯೆಲ್ಲ ಏಟ್ ಮಾಡ್ಕೊಂಡವನೆ. ನನ್ನ ಮಗಳು ಮತ್ತು ಅವಳ ಮಗಳು ಇಬ್ಬರು ಚೆನ್ನಾಗಿ ಜೊತೆ ಆಗಿಬಿಟ್ಟು ಆಟ ಆಡ್ಕೊತಾ ಇದ್ರು. ಹಂಗೆ ವಿಡಿಯೋ ಮಾಡ್ತಾಯಿದ್ರೆ ಆ ಡೈಲಾಗ್ ಹೇಳಿದ್ಲು. ನನ್ನ ಮಗಳು ಎಕ್ಸ್ಪ್ರೆಷನ್ಸ್ ನೋಡಿದ್ರಲ್ಲ, ಅವಳೇ ಏನೋ ಪುಷ್ಪ ಆಗೋದಂಗೆ ಫೀಲ್ ಆಗಿ ಹೇಳಿದ್ಲು ಡೈಲಾಗೆಲ್ಲ. ನಂಗೆ ತುಂಬ ನಗು ಬರ್ತಾಯಿತ್ತು ಅವಳು ಹೇಳೋದು ನೋಡಿ. ಇವಾಗ ಅಲ್ಲಿಂದ ಊಟ ತಿನ್ಕೊಂಡು ಅವರಮ್ಮ ಮನೆ ಹತ್ರ ಬಂದ್ವಿ ನೋಡಿ. ಇದು ಅವರಮ್ಮ ಮನೆ. ಸೊ ಇವರು ನಮ್ಮೂರವರೇ ಆಗಿರೋದ್ರಿಂದ ಅವರಮ್ಮ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಲ್ವಾ, ಅದಕ್ಕೆ ಇನ್ನು ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು. ಅವರು ಇವಾಗಷ್ಟೇ ಕೆಲಸದಿಂದ ಬಂದಿರುತ್ತೆ ಮನೆಗೆ. ಇಲ್ಲಿ ನೋಡಿ ಈ ಮನೆಗೆ 4,000 ರೂಪಾಯಿ ಬಾಡಿಗೆ ಅಂತೆ. ಬೆಂಗಳೂರಲ್ಲಂತೂ ಬಾಡಿಗೆಗಳು ತುಂಬ ಜಾಸ್ತಿ ಆಗೋಗ್ತಾಯಿದೆ. ನಮ್ಮಮ್ಮ ಅವರು ಕೂಡ ಅಷ್ಟೇ ಮನೆ ಚೇಂಜ್ ಆಗೋಕ್ಕೆ ನೋಡ್ತಿದ್ದಾರೆ, ಬಟ್ ಎಲ್ಲೂ ಸಿಗ್ತಾ ಇಲ್ಲ, ತುಂಬ ಜಾಸ್ತಿ ಹೇಳ್ತಾರೆ. ಏನು ಮಾಡೋದು, ಹಳ್ಳಿಗಳ ಕಡೆ ಎಲ್ಲ ಏನೂ ಕೆಲಸನೇ ಇರಲ್ವಲ್ಲ. ಸೊ ಎಲ್ಲರೂ ಕೂಡ ಬೆಂಗಳೂರು ಕಡೆ ಬಂದುಬಿಡ್ತಾ ಇದ್ದಾರೆ. ಅದರಿಂದ ಮನೆಗಳೆಲ್ಲ ಫುಲ್ ಆಗಿಬಿಟ್ಟು ಎಲ್ಲ ಕೂಡ ಬಾಡಿಗೆ ಜಾಸ್ತಿ ಮಾಡಿಬಿಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ನಾವು ಕೂಡ ಮನೆಯೆಲ್ಲ ನೋಡಿಬಿಟ್ಟು ಅಷ್ಟರಲ್ಲಿ ಅಮ್ಮ ಕೂಡ ಬಂದರು. ತುಂಬ ಖುಷಿ ಪಟ್ಟರು ನಮ್ಮನ್ನೆಲ್ಲ ನೋಡಿ. ನಾವೆಲ್ಲ ಒಂದೇ ಊರವರಲ್ವ, ಸೊ ತುಂಬ ದಿನ ಆದಮೇಲೆ ನೋಡ್ತಾ ಇರೋದು. ಆದ್ದರಿಂದ ನಾವು ಹೋದಾಗ ಅವ್ರು ಇರಲ್ಲ, ಅವ್ರು ಬಂದಾಗ ಊರಿಗೆ ನಾವು ಇರಲ್ಲ, ಹಂಗಲ್ಲ. ತುಂಬ ದಿನವೇ ಆಯಿತು ನೋಡಿಬಿಟ್ಟು. ಇಲ್ಲೆಲ್ಲ ಒಂಥರ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿತ್ತು. ಸಿಟಿ ಆದರೂ ಕೂಡ ಹಳ್ಳಿ ವಾತಾವರಣ ಇತ್ತು. ಇಲ್ಲೆಲ್ಲ ಕುತ್ಕೊಂಡು ಆಂಟಿಯವ್ರನ್ನ ಮಾತಾಡಿಸ್ಕೊಂಡು ಜ್ಯೂಸೆಲ್ಲ ಕುಡಿದು ಇನ್ನು ನಾವು ಕೂಡ ಹೊರಟ್ವಿ. ಇನ್ನು ಮನೆಗೆ ಹೋಗೋಣ ಅಂತ ಸಾಯಂಕಾಲ. ಆಂಟಿಯವರು ಇವತ್ತೇ ಇಲ್ಲೇ ಇರಮ್ಮ, 1-2 ದಿವಸ ಹೋಗುವಂತೆ ಏನು ಅಂತ ಹೇಳ್ತಾಯಿದ್ರು. ಇರಲಿ ಬಿಡು ಆಂಟಿ, ಹೋಗ್ತೀವಿ ಮತ್ತು ಯಾವಾಗಾದರೂ ಬರ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಹೊರಟ್ವಿ ಮನೆಗೆ. ಅಲ್ಲಿಂದ ಮತ್ತೆ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ ನಡ್ಕೊಂಡು. ಅವಳು ಬಿಟ್ಬಿಟ್ಟು ಬರ್ತೀನಿ ನಡಿ ಅಂತ ಬಂದ್ಲು ಜೊತೆಯಲ್ಲಿ ಬಸ್ವರ್ಗು. ಹಂಗೆ ಮಾತು ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟಾಪ್ ಹತ್ರ. ಇಲ್ಲಿಂದ ಒಂದೇ ಸ್ಟಾಪ್ ಆಚೆ ನಾವಿರೋದು. ಇವಾಗಲೇ ಟೈಮ್ ಬಂದು 5 ಗಂಟೆ ಆಯಿತು ಸಾಯಂಕಾಲ. ಇವಾಗ ಬಸ್ ಹತ್ಕೊಂಡು ಇಲ್ಲಿ ಬಂದ್ವಿ ಯಲಹಂಕ ಹತ್ರ. ಇನ್ನೇನು ಸ್ವಲ್ಪ ದೂರ ಏನೋ ಇರೋದು. ಟ್ರಾಫಿಕ್ ನೋಡಿ ಎಷ್ಟೊಂದು ಐತೆ ಅಂತ ಹೇಳ್ಬಿಟ್ಟು ನಮಗೂ ನಿಂತ್ಕೊಂಡು ವೆಯ್ಟ್ ಮಾಡಿ ಸಾಕಾಯಿತು. ಬಸ್ ಎಲ್ಲ ನಿಂತೋಗೈತೆ. ಇಲ್ಲಿ ನೋಡಿ ಇಲ್ಲಿರೋದು ಸ್ಟಾಪು. ಇಲ್ಲಿವರೆಗೂ ಇನ್ನು ವೆಯ್ಟ್ ಮಾಡೋಕ್ಕೆ, ಇಲ್ಲಿ ಬರೋಕ್ಕೆ ಇಲ್ಲಿಂದ ಇಲ್ಲಿಗೆ ಅರ್ಧ ಗಂಟೆ ಆಗುತ್ತೆ ಇಷ್ಟೊಂದು ಟ್ರಾಫಿಕಲ್ಲಿ. ಅದರಿಂದ ನಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಐತೆ ಅಂತ ಹೇಳ್ಬಿಟ್ಟು. ಇವಾಗ ಬಿಟ್ಟರು ನೋಡಿ ಸಿಗ್ನಲ್ ಈ ಕಡೆದು. ಇಲ್ಲಿ ಒಂದು 5-6 ರೋಡ್ ಐತೆ, ಆ ಕಡೆ ಈ ಕಡೆ ತುಂಬ ಕಷ್ಟ ಆಗುತ್ತೆ ರೋಡು. ಸಿಗ್ನಲ್ ಬೀಳೋವರೆಗೂ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಇಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನೀವು ಮಾಡೋ ಒಂದು ಲೈಕು ನಮಗೆ ಎಷ್ಟೋ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.